ಅಂತ ಇಲ್ಲಿ ಪರಂಪರವಾಗಿ ಅವರು ಜ್ಞಾನ ಲಕ್ಷಣ ಸಂಬಂಧ ಖಂಡನ ಮಾಡಿದ್ರು ವೇದಾಂತಿಗಳು. ಅಂದರೆ ಅನ್ಯತಾ ಖ್ಯಾತಿ ನೀವು ಏನು ಹೇಳ್ತೀರಿ, ಬೆಳ್ಳಿ ಬಜಾರ್ದಾಗದ ಆ ಬೆಳ್ಳಿಯಲ್ಲಿರುವ ಮುಂಭಾಗದಲ್ಲಿರುವ ಶುಕ್ತಿ ದೇಶದಲ್ಲಿ ಅದರ ಜ್ಞಾನ ನಾವು ಹೇಳ್ತೇವೆ, ಇದಕ್ಕೆ ನಾವು ಜ್ಞಾನಾಭ್ಯಾಸ ಅಂತೇವೆ. ಆದರೂ ಇದು ನಿಮ್ಮದು ಯೋಗ್ಯ ಇಲ್ಲ, ಸಂಭವಿಸೋದೇ ಇಲ್ಲ, ಅದಕ್ಕೆ ಅನ್ಯತಾ ಖ್ಯಾತಿ ಇದು ಸಂಭವಿಸೋದಿಲ್ಲ ಅಂತ ಹೇಳಿದರು. ಈಗ ಹಿಂದೆ ಅವರು 62ದಾಗ 2 ದೋಷಗಳು ಕೊಟ್ಟರು ನ್ಯಾಯಿಕರು, ಯಾರ ಮೇಲೆ ಅನಿರ್ವಚನೀಯ ಖ್ಯಾತಿವಾದ ಮೇಲೆ. ಅದಕ್ಕೆ ಅವ್ರದ್ದು ಈಗ ಅದರದ್ದು ಸಮಾಧಾನ ಉದ್ಧಾರ ಮಾಡ್ತಾರೆ. ಅದರಂದರೆ ಸಮಾಧಾನ. ಅನಿರ್ವಚನೀಯವಾದ ಮೇ ನ್ಯಾಯೋಕ್ತ ಅಂದರೆ ಹಿಂದೆ ಹೇಳಲ್ಪಟ್ಟಂಥ ದೋಷಕ ಉದ್ಧಾರ, 2 ದೋಷಗಳದು ಉದ್ಧಾರ. ಗೌರವ ದೋಷ ಬರ್ತದೆ ನಿಮ್ಮ ಮೇಲೆ ಅಂತ ಹೇಳಿರೋರು, ಅದರಲ್ಲಿ ಸಮಾಧಾನ ವೇದಾಂತಗಳು ಹೇಳ್ತಾ ಇದ್ದಾರೆ. ಅವರ ಅನಿರ್ವಚನೀಯ ಖ್ಯಾತಿ ಮೇ ಜೋ ದೋಷಕಯ ಹಿಂದೆ ನೀವು 62ನೇ ಹೆಡಿಂಗ್ ಒಳಗೆ ಹೇಳ್ಕೊಂಡು ಬಂದಿರಿ. ಸ್ವಕತೆ ಅದೇ ಹೇಳ್ತೇವೆ ನಿಮ್ಗೆ. ಅನಿರ್ವಚನೀಯ ಖ್ಯಾತಿ ಕೆ मत में विषय का और ज्ञान की दोनों में कारणता दोष में मानी है. ನೀವು ಹಿಂದೆ ಅವ್ರು ಹೇಳೋದು ಮತ್ತೆ ಅತ್ತೆ ಮಾತಾಡ್ತಾರೆ. ಅನಿರ್ವಚನೀಯ ಖ್ಯಾತಿ ಮತದಲ್ಲಿ ವಿಷಯ ಮತ್ತು ಜ್ಞಾನಕ್ಕೆ ಎರಡಕ್ಕೆ ದೋಷ ಕಾರಣ ತಪ್ಪಿರಿ. ಅಂದರೆ ಅವಿದ್ಯಾ ದೋಷ ಆಗಲಿ, ಒಂದು ಅಂಧಕಾರ ದೋಷ, ಸಾದೃಶ್ಯ ದೋಷ, ಇವು ದೋಷಗಳು ಮತ್ತು ಅವಿದ್ಯೆ ಬೇಕೇ ಬೇಕು. ಅಂತೂ ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಎರಡಕ್ಕೂ ದೋಷ ಕಾರಣ ನೀವು ವೇದಾಂತಗಳು ಒಪ್ಪಿರಿ. अन्यथा ख्यातिवाद में केवल ज्ञान की कारणता दोष में मानी है, विषय की नहीं. ಅಂದರೆ ಅನ್ಯತಾ ಖ್ಯಾತಿ ಮತದಲ್ಲಿ ಕೇವಲ ಜ್ಞಾನಕ್ಕೆ ನಾವು ದೋಷ ಕಾರಣ ಒಪ್ಪಿದೆವು, ಆದರೆ ವಿಷಯಕ್ಕೆ ದೋಷ ಕಾರಣ ಇಲ್ಲ, ಯಾಕಂದ್ರೆ ಅರ್ಥ ಅಧ್ಯಾಸ ಒಪ್ಪೇ ಇಲ್ಲ. ಯಾತೆ ಅನ್ಯತಾ ಖ್ಯಾತಿ ಮೇ ಲಾಘವಯೇ, ಇದು ಒಂದು. ಈಗ ಎರಡನೇದೇನು, ಅನಿರ್ವಚನೀಯ ಖ್ಯಾತಿವಾದಿಂಕು ಅನ್ಯತಾ ಖ್ಯಾತಿ ಮಾನಿನಿ ಹೋವೆ. ಅನಿರ್ವಚನ ಖ್ಯಾತಿಗಳಿಗೆ ಅನ್ಯತಾ ಖ್ಯಾತಿ ಒಪ್ಪಬೇಕಾಗುತ್ತದೆ. ಅನ್ಯತಾ ಖ್ಯಾತಿವಾದಿಂಕು ಅನಿರ್ವಚನೀಯ ಖ್ಯಾತಿ ಮಾನಿನಿ ಹೋವೇನೆ. ಆದರೂ ಅನ್ಯತಾ ಖ್ಯಾತಿವಾದಿಗಳಿಗೆ ಅನಿರ್ವಚನೀಯ ಖ್ಯಾತಿ ಒಪ್ಪುವುದೇನು ಜರುರತ್ ಬೀಳುವುದಿಲ್ಲ. ಯಾತೆ ಲಾಘವೈ, ಆದ್ದರಿಂದ ಅನಿರ್ವಚನೀಯ ಖ್ಯಾತಿ ಗೌರವ ದೋಷ ಬರ್ತದೆ, ನಮ್ಮ ಮತದಲ್ಲಿ ಲಾಘವಾತದ ಅಂತ ಹಿಂಗೇನು ಹೇಳಿರಿ. ಏಕತನೆ ಬಿ, ಇವು 2 ದೋಷಗಳು ಅವಿವೇಕ ಮೂಲಕ. ನಿಮ್ಮ 2 ದೋಷಗಳು ಕೊಟ್ಟಿರಲ್ಲ ನಮ್ಮ ಮ್ಯಾಲ, ಇದು ನಿಮ್ಮ ಅವಿವೇಕ ಮೂಲಕ. ವಿವೇಕ ಅವಿವೇಕ ಕಾಯತೆ ಜ್ಞಾನ ಅವಿವೇಕದ ಏನು ಜ್ಞಾನ ಬಾಲ್ಬೋಧಿನಿ ಒಳಗೆ ಕೊಟ್ಟ ಲಕ್ಷಣ. ಅವಿವೇಕದಿಂದ ಹಿಂಗೆ ತೋರ್ಲಕತ್ತಂದ್ರೆ ಅವಿವೇಕ ಇದಕ್ಕಂತರ ಕೊಟ್ಟದ ನಮ್ಮ ಇದರಲ್ಲಿ ಬಾಲ್ಬೋಧಿನಿ ಇಲ್ಲ. ನೋಡ್ರಿ, ಅವಿವೇಕ ಮೂಲಕ ಕಾಯತೆ. ಅನ್ಯತಾ ಖ್ಯಾತಿವಾದಿಂಕೂ ಬಿ, ನಿಮಗಾದರೂ ಕೂಡ ಅನ್ಯತಾ ಖ್ಯಾತಿವಾದಿಂಕೂ ಬಿ ನಿಮಗೂ ಕೂಡ ಶ್ರುತಿ ಸ್ಮೃತಿಂಕಿ ಆಜ್ಞಾತೆ, ಅವು ಶ್ರುತಿ ಮತ್ತು ಸ್ಮೃತಿಗಳು ಅವು ಹೇಳುವ ರೀತಿಯಿಂದ ಅವರ ಆಜ್ಞಾ ಮೂಲಕವಾಗಿ ಶ್ರುತಿ ಆಜ್ಞಾ ಮಾಡ್ಯದ, ಸ್ಮೃತಿ ಆಜ್ಞಾ ಮಾಡ್ಯದ. ಆ ಆಜ್ಞಾತೆ ಸ್ವಪ್ನ ಮೇತೋ ಅನಿರ್ವಚನೀಯ ಖ್ಯಾತಿ ಅವಶ್ಯ ಮಾನಿನಿ ಚಾಹಿ. ಸ್ವಪ್ನದಲ್ಲಿ ನೀವು ಅನಿರ್ವಚನೀಯ ಖ್ಯಾತಿ ಅವಶ್ಯ ಒಪ್ಪಲಿಕ್ಕೇನೆ ಬೇಕು. ವೇದೋಕ್ತ ಅರ್ಥಕ, ವೇದದಲ್ಲಿ ಹೇಳಲ್ಪಟ್ಟಂಥ ಅರ್ಥ, ವೇದದಲ್ಲಿ ವೇದ ಎಲ್ಲರಿಗೂ ಒಪ್ಪಬೇಕು. ನೀವು ಇವರು ಆಸ್ತಿಕರು, ನ್ಯಾಯಿಕರು ಸುನ್ಯಕ್ಕೆ 6 ಆಸ್ತಿಕರು ಅದಾರ, ನಾಸ್ತಿಕರಲ್ಲಿ ಇವರು ಎಲ್ಲರೂ ಶಾಸ್ತ್ರಕಾರರು. ನೀವು ಆಸ್ತಿಕ ಇದ್ದುಕೊಂಡು ವೇದಕ್ಕೆ ವಿರುದ್ಧ ಹೋದ್ರಿ ಅಂದ್ರೆ ನಿಮ್ಮದು ಇದು ಇಲ್ಲ ಅಂತ ಹೇಳ್ತಾರೆ ಇವರು. ವೇದೋಕ್ತ ಅರ್ಥಕ ಪುರುಷ ಮತಿ ಕಲ್ಪಿತ, ನಿಮ್ಮ ಪುರುಷ ಮತಿ ಕಲ್ಪಿತ, ನಿಮ್ಮ ಪುರುಷನ ಬುದ್ಧಿ ಕಲ್ಪಿತವಾಗಿ ಮತಿ ಕಲ್ಪಿತ. युक्त समुदाय से अन्यथा ख्याति भाव कल्पना आस्तिक को तो योग्य नहीं. ನೋಡಿ, ಆಸ್ತಿಕ ವೇದ ಒಪ್ಪವರಿಗೆ ಆಸ್ತಿಕ ಅನ್ಬೇಕು, ದೇವರು ಒಪ್ಪವ್ರಿಗೆಲ್ಲ. ವೇದ ಯಾರು ಒಪ್ಪಾರ ಅವ್ರಿಗೇನೆ ಆಸ್ತಿಕ. ವೇದ ಅನುಯಾಯಿ ಆಸ್ತಿಕ, ವೇದ ಅನುಯಾಯಿ ನಾಸ್ತಿಕ. ಜೊತೆ ನಿಮ್ಗೆ ಅನ್ಯತಾ ಖ್ಯಾತಿವಾದಿಗಳಿಗೂ ಕೂಡ ಶ್ರುತಿ ಸ್ಮೃತಿ ಆಜ್ಞೆಯಿಂದ ಸ್ವಪ್ನದಲ್ಲಿ ಏನೋ ಅನಿರ್ವಚನ ಖ್ಯಾತಿ ಅವಶ್ಯ ಒಪ್ಪಲಿಕ್ಕೇನೆ ಬೇಕು. ವೇದದಲ್ಲಿ ಹೇಳಲ್ಪಟ್ಟಂಥ ಅರ್ಥದು ನಿಮ್ಮ ಪುರುಷನ ಮತಿ ಅಂದರೆ ಬುದ್ಧಿ ಕಲ್ಪಿತ,
ಯುಕ್ತ ಸಮುದಾಯದಿಂದ ಅಂದರೆ ಬುದ್ಧಿಯಿಂದ ಕೊಡಲ್ಪಟ್ಟಂತಹ ಕಲ್ಪಿತ ಯುಕ್ತ ಸಮುದಾಯದಿಂದ ಅನ್ಯತಾ ಭಾವಕಲ್ಪನಾ ಆಸ್ತಿಕಕ್ಕೂ ಯೋಗ್ಯನೇ. ಅನ್ಯತಾ ಅದು ನೀವು ಅನ್ಯತಾ ಖ್ಯಾತಿ ಒಪ್ಪಿರಲ್ಲ, ಅದು ಹಂಗೆ ಒಪ್ಪೋದು ಕಲ್ಪನಾ ಆಸ್ತಿಕರಿಗೆ ಯೋಗ್ಯ ಇಲ್ಲ. ಅಂದರೆ ಕಲ್ಪನಾ ಅಪ್ರಕೃಷ್ಟ ವಿಷಯ ಉದ್ಭೋಕಂ ಕಲ್ಪನಾ ಅಪ್ರಕೃಷ್ಟ ವಿಷಯ ಉದ್ಭವಕಂ ಕಲ್ಪನಾ. ಕಲ್ಪನಾದ ಲಕ್ಷಣ ಏನದ? ಏನು ಬರೆದ್ರಿ? ಬರೆದಿಲ್ಲ? ಠೀಕಾ? ಅಂದರೆ ಅನಿರ್ವಚನೀಯ ಖ್ಯಾತಿ ಬಿಟ್ಟು ಅನ್ಯತಾ ಖ್ಯಾತಿ ಒಪ್ಪುವುದು ಯೋಗ್ಯ ಇಲ್ಲ, ಯೋಗ್ಯನೇ. ಈಗ ಯುಕ್ತಿಯಿಂದ ಹೇಳ್ತಾರೆ ಅವ್ರಿಗೆ, ನೀವು ಅವರು ಯುಕ್ತಿಯಿಂದ ಖಂಡನೆ ಮಾಡ್ತಾರೆ. ಶುಕ್ತಿ ರಜತಕ ತಾದಾತ್ಮ ಪ್ರತೀತ್ ಹೋವೆ. ಶುಕ್ತಿ ಮತ್ತು ಬೆಳ್ಳಿದು ತಾಜಾತ್ಮ ತೋರುತ್ತದೆ ನಮ್ಮಲ್ಲಿ ಇದರವ್ರಿಗೆ ಕಲ್ಪಿತ ಭೇದ ವಾಸ್ತವ ಭೇದದಿಂದ ಶುಕ್ತಿಯಲ್ಲಿ ಬೆಳ್ಳಿ ತಾಜಾತ್ಮ ಸಂಬಂಧ ಅಂದ್ರೆ ಕಲ್ಪಿತ ಭೇದ ವಾಸ್ತವ ಭೇದದಿಂದ ತಾಜಾತ್ಮ ತೋರುತ್ತದೆ. ಜೈಸೆ ಇದಂ ಪದಾರ್ಥ ಮೇ ಭ್ರಷ್ಟತ್ವ ಕಾ ಸಮಯ ಪ್ರತೀತ್ ಹೋವೆ. ನ್ಯಾಯಿಕ ರೀತಿಯಿಂದ ನಿಮ್ಮ ರೀತಿಯಿಂದ ನೋಡಿದರೆ ಇದಂ ಪದಾರ್ಥದಲ್ಲಿ ಬೆಳ್ಳತ್ವ ಸಮಯ ತೋರುತ್ತದೆ. ನೀವು ಹೇಳಿರಲ್ಲ ಬೆಳ್ಳ ಸಮಯ. ತೈಸೆ ಸಿದ್ಧಾಂತ ರೀತಿಯಿಂದ ಅಲ್ಲಿ ಸಿದ್ಧಾಂತ ಇಲ್ಲತ್ತಿನ ಹಿಂಗೆ ಬರ್ಕೊಂಡು ನೀವು ಬರ್ಕೊಂಡು ಜರುತ್ತಿಲ್ಲ. ಶುಕ್ತಿ ರಜತದ ತಾಜಾತ್ಮ ತೋರ್ತದೆ. ಶುಕ್ತಿಯಲ್ಲಿರುವ ಬೆಳ್ಳಿದು ಕಲ್ಪಿತ ಭೇದ ವಾಸ್ತವದಿಂದ ತೋರ್ತದೆ. ನೀವು ಹೇಗೆ ನಿಮ್ಮ ಮತದಲ್ಲಿ ಇದಂ ಪದಾರ್ಥದಲ್ಲಿ ಬೆಳ್ಳತ್ವ ಸಮವಾಯ ತೋರ್ತದೆ, ಅದರಂತೆ ಇದಂ ಪದಾರ್ಥದು ರಜತು ತಾಜಾತ್ಮನೂ ತೋರುತ್ತದೆ. ಇದಂ ಪದಾರ್ಥದು ಬೆಳ್ಳಿದು ತಾಜಾತ್ಮನೂ ತೋರುತ್ತದೆ. ತಿಳಿತಲ್ಲ? ಹಿಂಗೆ ನೀವು ಒಪ್ಪಲಿಕ್ಕೆ ಬೇಕು, ಇದಂ ಪದಾರ್ಥ ಶುಕ್ತಿ ಹೈ. ಇದಂ ಪದಾರ್ಥ ಏನದ? ಶುಕ್ತಿ ಹೈ. ಶುಕ್ತಿ ರಜತಕ ತಾದಾತ್ಮ, ಶುಕ್ತಿ ಮತ್ತು ಬೆಳ್ಳಿದು ನೀವು ಒಪ್ಪಿಲ್ಲ. ಕಲ್ಪಿತ ಭೇದ ವಾಸ್ತವ ಭೇದ, ನೀವು ಕಲ್ಪಿತ ಭೇದ ವಾಸ್ತವ ಭೇದ ನೀವು ಒಪ್ಪಿಲ್ಲ, ನೀವು ಸಮವಾಯ ಒಪ್ಪಿರಿ. ಆದರೂ ಶುಕ್ತಿ ಇದಂ ಪದಾರ್ಥ ಶುಕ್ತಿ ಅದ. ಶುಕ್ತಿ ಬೆಳ್ಳಿದು ತಾಜಾತ್ಮ ಎರಡರದು ಭ್ರಮವಿನ ಅನ್ಯತಾ ಸ್ಥಾನ ಮೇ ಪ್ರಸಿದ್ಧ ನಹಿ. ಭ್ರಮದಲ್ಲಿ ಎರಡು ತಾಜಾತ್ಮ ವಾಸ್ತವಿಕ ನೋಡಿದರೆ ಎರಡೇ ತಾಜಾತ್ಮ, ಅಪ್ನೇ ಸ್ವರೂಪ ಅಪ್ನ ತಾಜಾತ್ಮ. ಹೌದಲ್ಲ? ಇನ್ನು ನಾವು ಭ್ರಮದಲ್ಲಿ ಕಲ್ಪಿತ ಭೇದ ವಾಸ್ತವ ಭೇದ ಅಂತ ಹೇಳುತ್ತೇವೆ. ಅದ್ರ ಸಲುವಾಗಿ ಇದಂ ಪದಾರ್ಥ ಶುಕ್ತಿ. ಶುಕ್ತಿ ರಜತ್ಕ ತಾದಾತ್ಮ ಅಲ್ಲಿ ಭ್ರಮವಿನ ಬರ್ಕೊಂಡ್ರಿ. ಭ್ರಮವಿನ ಅನ್ಯಸ್ಥಾನಮೇ ಅಂದರೆ ಪ್ರಮಾದಲ್ಲಿ. ಅನ್ಯಸ್ಥಾನಮೇ ಅಂದರೆ ಪ್ರಮಾದಲ್ಲಿ. ಭ್ರಮದೈತಿ, ಭ್ರಮದಲ್ಲಿ ಪ್ರಸಿದ್ಧ ನೈ. ಭ್ರಮದಲ್ಲಿ ಪ್ರಸಿದ್ಧ ಯಾತೆ ಪುರೋವರ್ತಿ ದೇಶಮೇಹಿ ಶುಕ್ತಿ ರಜತ್ಕ ತಾದಾತ್ಮ ಅನಿರ್ವಚನಿ ಉಪಜಯ. ಆದ್ದರಿಂದ ಶುಕ್ತಿ ಮತ್ತು ಬೆಳ್ಳಿದು ತಾದಾತ್ಮ ಅನಿರ್ವಚನಿ ಹುಟ್ಟುತ್ತದೆ. ಅನಿರ್ವಚನಿ ಇದು ನಾವು ಅಂದರೆ ಮತಿ ಕಲ್ಪನಾ ಅಲ್ಲ, ನಾವು ಕಲ್ಪನಾ ಮಾಡಿ ಹೇಳ್ಕತ್ತಿಲ್ಲ, ಶ್ರುತ್ಯಾನುಸಾರವಾಗಿ ಹೇಳ್ಕತ್ತಿದ್ದೇವೆ. ಇದು उपजहि जो अनिर्वचनीय ताजात्म की उत्पत्ति नहीं माने तो अनिर्वचनीय ताजात्म न उत्पत्ति ಒಂದು ವೇಳೆ ಒಪ್ಪದ ಇದ್ದಿದ್ದಾದರೆ अप्रसिद्ध की अपरोक्ष प्रतीति नहीं होवेगी. ये नियम है. अप्रसिद्ध की अप्रसिद्ध अंद्रेनु आ ಬೆಳತು ಸಮಯ ಪ್ರತ್ಯಕ್ಷ ಹೇಳ್ಕತ್ತೀರ ನೀವು. ಅಪರೋಕ್ಷ ಪ್ರತೀತಿ ಅಪ್ರಸಿದ್ಧದದು, ಅಪ್ರಸಿದ್ಧದ ನಿಮ್ಮದು ಪ್ರಸಿದ್ಧ ಇಲ್ಲ. हाँ नहीं होगी. ये नियम है, यह नियम है. परंतु ताजात्म्य की अपरोक्ष प्रतीति होवे है. अनिर्वचनीय ताजात्म उत्पत्ति ಆಗುತ್ತದೆ. ಹಿಂಗೆ ನೀವು ಒಪ್ಪಬೇಕು. ಬರ್ತದೆ ನಿಮ್ಮ ಧ್ಯಾನದ ಅಪ್ರಸಿದ್ಧದ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಅಪ್ರಸಿದ್ಧ ಅಂದ್ರೆ ಏನು? ಈ ಬೆಳ್ಳತ್ವದ ಸಮೂಹ ಹೇಳ್ಕತ್ತೀರಿ ನೀವು. ಇಲ್ಲಿ ಬೆಳ್ಳತ್ತು ಅದು ಅಪ್ರಸಿದ್ಧದ. ಬೆಳ್ಳಿದು ಏನು ಅನಿರ್ವಚನೀಯ ಜ್ಞಾನ ಕುರಿತಂದರೆ ಮೇಲ್ಪಟ್ಟಂಥ ತಾಜಾತ್ಮ ಅನಿರ್ವಚನೀಯ ಉಬ್ಜಿ ಅಂತ ಮ್ಯಾಲೆ ಹೇಳಿದೇವಲ್ಲ,
ಅದು ತಾದಾತ್ಮ ಅಪರೋಕ್ಷ ಜ್ಞಾನ ಆಗುತ್ತದೆ. ಅಂದರೆ ಅನಿರ್ವಚನೀಯ ತಾದಾತ್ಮದ ಉತ್ಪತ್ತಿ ಆಗುತ್ತದೆ. ಇದು ಏನು ಹಿಂಗೆ ಒಪ್ಪಬೇಕು, ನೀವು ಒಪ್ಪಬೇಕು. जो नैयायिक ಮ್ಯಾಲಿನ ಅವ್ಯವರು जो नैयायिक आग्रहते एक है. आग्रह ಅಂದರೆ ಹಠದಿಂದ ಹಿಂಗೆ ಅಂದರೆ ಶುಕ್ತಿ ಮೇ ರಸತತ್ವ का समवायी भाष्य है. ಹಠ ಇಲ್ಲ, ಶುಕ್ತಿಲಿ ಸಮವಾಯತವನ್ನೇ ತೋರ್ತೈತಿ. ಬೆಳ್ಳೆತ್ತುದು ಸಮವಾಯನೇ ತೋರುತ್ತದೆ. ಯಾಕಾವಿ ಅರ್ಥ ಹೇ, ನೀವು ಹಿಂಗೆ ಹೇಳಿದ್ರು ಅರ್ಥ ಹಿಂಗೆ ಆಗ್ತದೆ. ಶುಕ್ತಿ ಮೇ ಸಮವಾಯ ಸಂಬಂಧತೆ ರಸತತ್ವ ಭಾಷೆ ಹೈ. ಶುಕ್ತಿಯಲ್ಲಿ ಶುಕ್ತಿ ಮೇ ಸಮವಾಯ ಶುಕ್ತಿ ಮೇ ಬರೆದ್ರೆ ಶುಕ್ತಿ ಮೇ समवाय संबंधते रसतत्व भाष्य. शुक्ति रजत का तादात्म भाष्य ने ऐसा कहे तो ನೈಯಾಯಿಕರು ಒಂದು ವೇಳೆ ಹಿಂಗೆ ಹಠದಿಂದ ಅಂದರೆ ಶುಕ್ತಿಯಲ್ಲಿ ಬೆಳ್ಳತ್ತು ಸಮವಾಯನೇ ತೋರ್ತದೆ. ಇದ್ರದ್ದು ಅರ್ಥ ಹಿಂಗೆ, ಇದ್ರದಾದ್ರೂ ಹಿಂಗೆ ಅರ್ಥ ಆಗ್ತದೆ. ಶುಕ್ತಿಯಲ್ಲಿ ಸಮವಾಯ ಸಂಬಂಧದಿಂದ ಬೆಳ್ಳತ್ವ ತೋರುತ್ತದೆ ಮತ್ತು ಶುಕ್ತಿ ರಜತದ ತಾದಾತ್ಮ ತೋರುವುದಿಲ್ಲ. ಶುಕ್ತಿ ರಜತದು ತೋರುವುದೇ ಇಲ್ಲ. ಹಿಂಗೆ ಹೇಳಿದ್ದಾದರೆ ಐಸಾ ಕಹಿತು. ಶುಕ್ತಿ ಜ್ಞಾನ ರಜತತ್ವ ನೆನಪಿಟ್ಕೋಬೇಕು. ರಜತ್ ತಾದಾತ್ಮ ನೈ ರಜತತ್ವ का ಹಿಂಗೆ ಐಸಾ ಕಹಿತು. ಶುಕ್ತಿ ಜ್ಞಾನತೆ ಉತ್ತರ ಕಾಲ में ಶುಕ್ತಿ ಜ್ಞಾನ ಯಥಾರ್ಥ ಶುಕ್ತಿ ಜ್ಞಾನ ಆಗಿದ್ದ ನಂತರ ನೇದಂ ರಜತಂ ಏನಂತಂದ್ರೆ ನಮ್ಮ ಅರ್ಥ ಏ ರಜತ್ ನೈ, ಇಲ್ಲಿ ಬೆಳ್ಳಿಲ್ಲ, ಇಲ್ಲಿ ಬೆಳ್ಳತ್ತು ಇಲ್ಲ. ಹಿಂಗೆ ಜ್ಞಾನ ಆಗ್ತದೆ ನಿಮ್ಗೆ. ಇಲ್ಲಿ ಬೆಳ್ಳಿಲ್ಲ ಸುಮ್ಮನೆ ಬಂದನ ಎಂಬಿಲ್ಲ. ಐಸಾ ಬಾದ ಓವೆ ಹೇ. ಹಿಂಗೆ ಬಾದ ಅಂದರೆ ವಾಸ್ತವಿಕ ಹಿಂಗೆ ಅದು ಬೋಧನು ವಾಸ್ತವಿಕ ಸರಿಗೇನೆ ಅದು. ಐಸಾ ಬೋಧ ಹೋವೆ ಅಂದ್ರೂ ಬರ್ತದೆ. ನಿಮ್ಮಲ್ಲಿ ಏನದ ಬಾದಿ ಅದಲ್ಲ, ಪ್ರಿಂಟ್ನೇ ಬಾದ ಅದಲ್ಲ. ಹಾಂ, ಅಂದ್ರೆ ಹಿಂಗೆ ಜ್ಞಾನ ಆಗುತ್ತೆ. ಇಲ್ಲಿ ಬೆಳ್ಳಿಲ್ಲ, ಹಿಂಗೆ ಅವನಿಗೆ ಜ್ಞಾನ ಆಗ್ತದೆ. ಹಾಂ, ಇಲ್ಲಿ ಬೆಳ್ಳಿಲ್ಲ ಅಂತ ಅವನಿಗೆ ಮೊದಲು ಜ್ಞಾನ ಅದನ್ನೇ ಅಂತ ವಿಷಯ. ಅವ್ನು ನೋಡಿದ ಕೂಡಲೇ ಇಲ್ಲಿ ಬೆಳ್ಳಿಲ್ಲ, ಹಿಂಗೆ ಜ್ಞಾನ ಆಗುತ್ತದೆ. ಶುಕ್ತಿ ಜ್ಞಾನದಿಂದ ಉತ್ತರ ಕಾಲದಲ್ಲಿ ಇಲ್ಲಿ ಬೆಳ್ಳಿಲ್ಲ, ಉತ್ತರ ಕಾಲದಲ್ಲಿ ಬಾಧವಾಗುತ್ತದೆ. ಹಾಂ, ಅದೇ ಇಲ್ಲಿ ಬೆಳ್ಳಿ ಇಲ್ಲ, ಹಿಂಗೆ ಬೆಳ್ಳಿಲ್ಲ, ಹಿಂಗೂ ಬಾದನು ಅರ್ಥ ಆಗ್ತದೆ. ಹಿಂಗೆ ಜ್ಞಾನ ಆಗುತ್ತದೆ. ಬಾದ ಅಂದರೆ ಅದು ಬೆಳ್ಳಿದು ರಸ್ತಂ. ಇಲ್ಲಿ ಬೆಳ್ಳಿ ಇಲ್ಲ, ಇಲ್ಲಿ ಬೆಳ್ಳಿ ಇಲ್ಲ. ಹಿಂಗೆ ಎಲ್ಲರಿಗೆ ಇದು ಅನುಭವಿಸಿದ್ದದ, ಎಲ್ಲರಿಗೆ ಅನುಭವಿಸಿದ್ದ ಅದ. ತಾಕ ಬಾಧ್ಯ ಇದಂ ಪದಾರ್ಥ ಮೇ ರಜತ್ ಕಾ ತಾದಾತ್ಮ ಹೈ. ಅನುಭವಿಸಿದ್ದೆ. ಹಾಂ, ಹಾಂ, ಅದು ಅನುಭವಿಸಿದ್ದ. ಹಾಂ, ಹಿಂಗೇನು ಅನುಭವಿಸಿದ್ದು ಎಲ್ಲರಿಗೆ ಅನುಭವಿಸಿದ್ದು ಬಾಧ್ಯ ಮಾಡೋದು. ಇದಂ ವಿಷಯ ಇದಂ ಪದಾರ್ಥದಲ್ಲಿ, ಇದಂ ಇದು ವಿಷಯದ, ಇದಂ ಪದಾರ್ಥದಲ್ಲಿ ಬೆಳ್ಳಿ ತಾದಾತ್ಮ ಇರುತ್ತದೆ. ಬೆಳ್ಳಿದು तादात्म इरुತ್ತದೆ. जो ब्रह्म काल में इदम पदार्थ में रजत का तादात्म नहीं भाषे तो ಬ್ರಹ್ಮ ಆರದಲ್ಲಿ ಇದಂ ಪದಾರ್ಥದಲ್ಲಿ ಬೆಳ್ಳಿಯ ತಾದಾತ್ಮ ತೋರಲಿಲ್ಲ ಅಂದರೆ ಏನಾಗ್ತದೆ, ಅದು ಬಾಧ ಅಥವಾ ಬೋಧ ನಿರ್ವಿಷಯ ಹೋವೇಗ. ಅದು ವಿಷಯನೇ ಇಲ್ದಂಗೆ ಆಗ್ತದೆ. ನಿರ್ವಿಷಯ ಹೋವೇಗ ವಿಷಯ ಬೇಕಲ್ಲ ಏನ್ರಿ. ಇಲ್ಲಿ ಬೆಳ್ಳಿಲ್ಲ ಅಂತ ವಿಷಯ ಅದ. ಪರಂತು ಒಂದು ವೇಳೆ ನೀವು ಹಿಂಗೆ ಒಪ್ಪಲಿಲ್ಲ ಅಂದ್ರೆ ಇದಂ ಪದಾರ್ಥದಲ್ಲಿ ಏನ್ರಿ ಗೊತ್ತೈತಿಲ್ಲ. ಬ್ರಹ್ಮಕಾಲದಲ್ಲಿ ಇದಂ ಪದಾರ್ಥದಲ್ಲಿ ಬೆಳ್ಳಿ ತಾದಾತ್ಮ ನೀವು ಒಪ್ಪಲಿಲ್ಲ. ನೈ ಭಾಷೆ ಅಂದರೆ ತೋರುವುದಿಲ್ಲ ಅಂದರೆ ಬಾಧ ನಿರ್ವಿಷಯ ಹೋವೇಗ. ಬಾಧ ಏನಾಗ್ತದೆ ನಿರ್ವಿಷಯ. ಅಥವಾ ಬಾಧ ನಿರ್ವಿಷಯ ಹೋವೇಗ ಏನು ಬಾಧ ಮಾಡಿದ ಆ ಜ್ಞಾನ ನಿರ್ವಿಷಯ ಆಗ್ತದೆ. ಜ್ಞಾನ ನಿರ್ವಿಷಯ ಎಂದೂ ಇರಲ್ಲ. ಜ್ಞಾನಕ್ಕೆ ವಿಷಯ ಬೇಕೇ ಬೇಕು. ಹಾಂ, ವಿಷಯ ಇದ್ದರೆ ಜ್ಞಾನದ, ಮತ್ತು ಅದು ಜ್ಞಾನ ನಿರ್ವಿಷಯ ಆಗುತ್ತದೆ. ಬರ್ತದೆ ನಿಮಗೆ.
जो ಕೇವಲ ರಜತತ್ವ का समूह ही शुक्ति में ಭಾಷಿತ್ತು. ಒಂದು ವೇಳೆ ನಿಮ್ಮ ಹೇಳೋ ರೀತಿಯಿಂದ ಕೇವಲ ಬೆಳ್ಳತ್ವದ ಸಮೂಹವೇ ಶುಕ್ತಿಯಲ್ಲಿ ತೋರುತ್ತದೆ ಹಿಂಗೆ ಅಂದರೆ ನ ಅತ್ರ ರಜತತ್ವ ಐಸಾ बाद हुआ चाहिए, बाद नहीं हुआ चाहिए. ನ ಅತ್ರ ರಜತತ್ವ ಅಂದರೆ ಇಲ್ಲಿ ಬೆಳ್ಳತ್ವ ಇಲ್ಲ, ಹಿಂಗೆ ಆಗಬಾರ್ದಾಗಿತ್ತು. ಇಲ್ಲಿ ಬೆಳ್ಳತ್ವ ಇಲ್ಲ ತಿಳಿತೇನೆ ನಿಮ್ಗೆ. ಒಂದು ವೇಳೆ ಕೇವಲ ಬೆಳ್ಳತ್ವದೇ ಸಮೂಹ ಶುಕ್ತಿಯಲ್ಲಿ ತೋರಿದ್ದಾದರೆ ನ ಅತ್ರ या ठिकाणी ರಜತತ್ವ ಐಸಾ ಬೋಧುವಾ चाहिए ಬರೋದು ಹಿಂಗೆ ಜ್ಞಾನ ಆಗಬೇಕಾಗಿತ್ತು. ಹೌದಿಲ್ಲ? या ठिकाणी ರಜತತ್ವ नाही. ಹಾಂ ಯಾವುದು ಬೋಧುವಾ चाहिए ಅಂದರೆ ಇಲ್ಲಿ ಬೆಳ್ಳಿ ಇಲ್ಲ, ಬೆಳ್ಳತ್ವ ಇಲ್ಲ. ಹಾಂ ಅಂದ್ರೆ ಮೊದಲು ನಮಗೆ ಬೆಳ್ಳಿ ಇಲ್ಲ ಅಂತ ಬಾಧ ಆಗ್ತದೆ. ಹಾಂ ಅಂದ್ರೆ ನೀವು ಬರೀ ಬೆಳ್ಳತ್ವದೇ ಬೆಳ್ಳತ್ವ ಇಲ್ಲ ಅಂತ ಅಂದರೆ ನಿಮ್ಮದು ಹಿಂಗೆ ಬಾಧ ಆಗಬಾರ್ದು. ಈಗ ಮ್ಯಾಲ ಹೆಂಗೆ ಜ್ಞಾನ ಅದ ನ ಹತ್ರ ರಜತಂ ಮ್ಯಾಲ ನೋಡಿ ನೇದಂ ರಜತಂ ಹೌದಿಲ್ಲ? ಉತ್ತರ ಕಾಲದಲ್ಲಿ ಏನಾಗ್ತದ ಹಿಂಗೆ ಹೇಳಿದಾದ್ರೆ ಸುಕ್ತಿಯಲ್ಲಿ ತಾಜಾತ್ಮ ಭಾಷೆ ನೈ ಐಸಾ ಕೈಯಿತ್ತು ತೋರುದಿಲ್ಲ. ಮತ್ತು ಸುಕ್ತಿ ಜ್ಞಾನ ಅಂದ್ಕೊಳ್ಳಿ ಇಲ್ಲಿ ಬೆಳ್ಳಿಲ್ಲ, ಬೆಳ್ಳಿಲ್ಲ. ಪರಂತು ನೀವು ಒಂದು ವೇಳೆ ಹಿಂಗೆ ಹೇಳಿದ್ರೆ ಏನು ಶುಕ್ತಿಯಲ್ಲಿ ಬೆಳ್ಳತ್ವ ಸಮೂಹನೇ ತೋರ್ತದಂದ್ರೆ ಅಲ್ಲಿ ಬಾಧೆ ಹೆಂಗಾಗ್ಯದ ನ ಇದಂ ರಸ್ತಂ ಹೌದಿಲ್ಲ? ಮತ್ತು ಹಂಗಿಲ್ಲಿ ಆತದ ಯಾರಿಗ್ರೆ ಇಲ್ಲಿ ಬೆಳ್ಳತ್ವ ಇಲ್ಲ ಆತ ಎಲ್ಲರಿಗೆ ಇಲ್ಲಿ 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 ಬೆಳ್ಳಿಲ್ಲ ಅಂತ ಹಿಂಗೆ ಜ್ಞಾನ ಆಗ್ತದ. पण ಇದ್ರಾಗ ಬೆಳ್ಳತ್ವ ಇಲ್ಲ ಅಂತ ಹಿಂಗೆ ಯಾರಿಗೆ ಜ್ಞಾನ ಆಗಬಾರ್ದಾಗಿತ್ತು. ಹಂಗೆ ಆಗದೆ ಅಂದ್ರೆ ಕೇವಲ ರಜತತ್ವ का समूह ही शुक्ति में ಭಾಷೆ ಇತ್ತು. ರಜತತ್ವದ ಸಮೂಹ ಶುಕ್ತಿಯಲ್ಲಿ ತೋರಿತ್ತು ಅಂದ್ರೆ ಹಿಂಗಾಗಬೇಕಾಗಿತ್ತು. ಹಿಂಗಾಗಿಲ್ಲ ಆಗಲ್ಲ. ತೋರಿತ್ತು ಅಂದ್ರೆ ಹಿಂಗಾಗಬೇಕಾಗಿತ್ತು. ಬರ್ತದೆ ತೋರಿತ್ತು ಅಂದ್ರೆ ನ ಹತ್ರ ರಜತತ್ವ ಐಸಾ ಬಾದು ವಾಚಾಯಿ ಆಗಬೇಕಾಗಿತ್ತು. ಯಾವ ठिकाणी ರಜತತ್ವ नाही, ಇಲ್ಲಿ ಬೆಳ್ಳತ್ವ ಇಲ್ಲ. ಹಾಂ ನೋಡಿ ಯಾತೆ ಶುಕ್ತಿ ಮೇ ರಜತ का तादात्म ಭಾಷೆ सो शुक्ति रजत का तादात्म ಉಭಯ ಸಾಪೇಕ್ಷ ಹೈ. ಉಭಯ ಸಾಪೇಕ್ಷ ಅಂದ್ರೆ ಮುಂದೆ ಹೇಳ್ತಾರೆ ತಾದಾತ್ಮ ಏನದಲ್ಲಿ ಬೆಳ್ಳಿ ತಾದಾತ್ಮ್ಯ ತಾದಾತ್ಮ್ಯ ಬರ್ಬೇಕು ಮಾಡಬೇಕಾದ. कहूँ प्रसिद्ध नहीं, कहूँ ಪ್ರಸಿದ್ಧ नहीं. ಪ್ರಸಿದ್ಧದರ ಇರ್ತಿತ್ತು ಅಂದ್ರೆ ಇಲ್ಲಿ ಅಲ್ಲಿದೆ तिथले इथं दिसतो असे अन्यथा ख्याती सांग जर ಅದು ಏನಿದು कहूँ ಪ್ರಸಿದ್ಧ नहीं ಅಂದರೆ ಭ್ರಮ ಎಲ್ಲಿ ಭ್ರಮ ಬಿಟ್ಟು ಎಲ್ಲಿ ಪ್ರಸಿದ್ಧಿಗಿಲ್ಲ. ಒಂದು ವೇಳೆಗೆ ಪ್ರಸಿದ್ಧ ಇದ್ದಿದ್ದಾದರೆ ಅಸಲ ಅಸ್ತ तर ಅಲ್ಲಿ ಪ್ರಸಿದ್ಧಿ ಇದ್ದರೆ ಹಿಂಗೆ ಭ್ರಮ ಬಿಟ್ಟು ಇಲ್ಲಿ ಪ್ರಸಿದ್ಧಿ ಇಲ್ಲ. ಒಂದು ವೇಳೆ ಪ್ರಸಿದ್ಧಿ ನೀವು ಅಂತ ಹೇಳಿದ್ದಾದರೆ ಅಲ್ಲಿದೆ ಇಲ್ಲಿ ತೋರ್ತು ಹಿಂಗೆ ಅನ್ಯತಾ ಖ್ಯಾತಿ ಹೇಳಕ್ಕೆ ನಿಮಗೆ ಬರ್ತಿತ್ತು. सांगाव साला असता ಹೇಳಕ್ಕೆ ಬರ್ತಿತ್ತು तिथे ನಿಮ್ಗೆ ಹಾಂ ಶುಕ್ತಿ ರಜತದ ಸತ್ಯ ತಾಜಾತ್ಮ ಎಲ್ಲಿ ಇಲ್ಲ. ಕವು ಅಂದರೆ ಶುಕ್ತಿ ಮತ್ತು ಬೆಳ್ಳಿದು ಸತ್ಯ ತಾಜಾತ್ಮ ಎಲ್ಲಿ ಇಲ್ಲ. ಅರ್ಥಾತ್ ಶುಕ್ತಿ ಪಾರ್ಥಿವ ದ್ರವ್ಯ ಅದ, ರಜತಿದು ತೇಜಸ್ ದ್ರವ್ಯ ಅದ. ಅದಕ್ಕೆ ಎರಡೂ ತಾಜಾತ್ಮ ಕವು ಅಂದರೆ ಎಲ್ಲಿ ಇಲ್ಲ. ಬ್ರಹ್ಮವನ್ನು ಬಿಟ್ಟು ಪ್ರಸಿದ್ಧ ಇಲ್ಲ. ಯಾಕೆ ಕವು ಅಂದರೆ ಏನು ಶುಕ್ತಿ ಬೆಳ್ಳಿದು ಸತ್ಯ ತಾಜಾತ್ಮ ಎಲ್ಲಿ ಇಲ್ಲ. ಕವು ಅಂದರೆ ಸತ್ಯ ತಾಜಾತ್ಮ. ನೀವೇನು ಬರೆದಿರಿ ಕಹು ಪ್ರಸಿದ್ಧಿಗೆ ಹಿಂಗೆ ಅನ್ಬೇಕು ರೀ. ಏನು ಪ್ರಸಿದ್ಧಿಗೆ ಒಂದು ವೇಳೆ ಅದು ಪ್ರಸಿದ್ಧಿ ಇರ್ತಿತ್ತಂದ್ರೆ ಅಲ್ಲಿದೆ ಇಲ್ಲಿ ಅಂತ ನಿಮ್ಗೆ ಹೇಳೋಕೆ ಬರ್ತಿತ್ತು.
ಅಲ್ಲಿದೆ ಇಲ್ಲಿ ಇದು ಪ್ರಸಿದ್ಧಿ ಇರ್ತಿತ್ತು ಬ್ರಹ್ಮ ಬಿಟ್ಟು, ಅಂದರೆ ನಿಮ್ಗೆ ಅಲ್ಲಿದೆ ಇಲ್ಲಿ ಹೇಳಕ್ಕೆ ಬರ್ತಿತ್ತು. ಹಾಗಾಗಿ ಎಲ್ಲಿ ಇಲ್ಲ ಅಂದ್ರೇನು, ಶುಕ್ತಿ ಬೆಳೆದು ಸತ್ಯ ತಾಜಾತ್ಮ ಎಲ್ಲಿ ಇಲ್ಲ. ಅಂದರೆ ಯಾಕಿಲ್ಲ, ಶುಕ್ತಿ ಪಾರ್ಥಿವ ದ್ರವ್ಯದ, ರಜತಿದು ತೇಜಸ್ ದ್ರವ್ಯದ. ತಿಳಿತ अनिर्वचनीय तादात्म्य जाते अनिर्वचनीय तादात्म्य की उत्पत्ति अन्यथा ख्यातिवाद में आवश्यक है. अनिर्वचनीय तादात्म्य उत्पत्ति ಇದು ನಿಮ್ಮ ಮತದಲ್ಲಿ अन्यथा ख्यातिवाद में आवश्यक है अन्यथा ख्यातिवादे में ಏನದ आवश्यक है ಏನು ಬರ್ತದೆ ಯಾರು ವಾದೆ ಮೇ हाँ वादे में निम्मली वादे में हाँ आवश्यक है, आवश्यक ಐತಿ. ಕೇವಲ ಅನ್ಯತಾ ಖ್ಯಾತಿ से निर्वाह होवे नहीं. ನಿಮ್ಮ ಅನ್ಯತಾ ಖ್ಯಾತಿಯಿಂದ ಕೇವಲ ಅನ್ಯತಾ ಖ್ಯಾತಿ ನೀವು ಒಬ್ಬರಿ ಅನಿರ್ವಚ ಖ್ಯಾತಿ ಒಬ್ಬರಿ ಬಂದಿರಲ್ಲ, ನಿಮ್ಮ ಅನ್ಯತಾ ಖ್ಯಾತಿಯಿಂದ ಕೂಡ ನಿರ್ವಾಹ ಆಗುವುದಿಲ್ಲ. ಹಾಂ ತಿಳಿತಲ್ಲ. और अनिर्वचनीय ख्यातिवादी को अन्यथा ख्याति माननी होवे है. अन्यथा ಖ್ಯಾತಿ ಒಪ್ಪಬೇಕಾಗುತ್ತದೆ. ಅನಿರ್ವಚನೀಯ ಖ್ಯಾತಿಯನ್ನು ಒಪ್ಪ್ಯಾರ, ಇವರಿಗೆ ಅನ್ಯತಾ ಖ್ಯಾತಿ ಮಾನನಿ ಹೋವೆ ಅಂದರೆ ಒಪ್ಪಬೇಕಾಗುತ್ತದೆ. ಅದ್ವೈತ ಗ್ರಂಥಕಾರೋನೇ ಮಾನಿ ಹೈ. ಅದ್ವೈತ ಗ್ರಂಥಕರ್ತರನ್ನು ಒಪ್ಪಿರಿ. ಯ ನೈಯಾಯಿಕತನ ಭೀ ಅದ್ವೈತ ಗ್ರಂಥನಕ್ಕೆ ಅಭಿಪ್ರಾಯಕ್ಕೆ ಅಜ್ಞಾನತೆ ಕೈಯೇ. ಇದನ್ನು ಕೂಡ ನೈಯಾಯಿಕರು ಹೇಳುವುದು ಅದ್ವೈತ ಗ್ರಂಥ ಅಭಿಪ್ರಾಯ ತಿಳಿಲಾರದೆ ಹಿಂಗೆ ಅಜ್ಞಾನದಿಂದ ಹಿಂಗೆ ಹೇಳಿರುತ್ತೆ ರೀ. ಕಾಯಿತೆ ಯಾಕಂದರೆ ಅದ್ವೈತವಾದ ಮೇ ಕಹೂ ಭೀ ಅನ್ಯತಾ ಖ್ಯಾತಿ ನಹಿ. ಅದ್ವೈತವಾದದಲ್ಲಿ ಕಹೂ ಭೀ ಅಂದ್ರೆ ಪರೋಕ್ಷ ಅಪರೋಕ್ಷ ಭ್ರಮದಲ್ಲಿ, ಕಹೂ ಅಂದ್ರೆ ಪರೋಕ್ಷ ಭ್ರಮದಲ್ಲಿ ಮುಂದೆ ಅವ್ರು ಹೇಳೋರಿದ್ದಾರೆ. ಸಂಭವಿಸ್ತೈತೆ ಅಂತ ಹೇಳಿ ನಾವು ಒಪ್ಪಿದೆವು, ಸಂಭವಿಸ್ತದ ಅಂಥೇಳಿ ನಾವು ಅನಿರ್ವಚನೀಯ ಉತ್ಪತ್ತಿ ನಾವು ಪರೋಕ್ಷ ಬ್ರಹ್ಮದಲ್ಲಿ ನೀವು ಹೆಂಗೆ ಹೇಳಿರಲ್ಲ ಹಾಗೆ ನಾವು ಸಂಭವಿಸ್ತೈತಿ ಅಂಥೇಳಿ ಅದಕ್ಕಿಂತ ವಿರುದ್ಧ ನಾವೇನು ಬರೆಯಲ್ಲ. ಮತ್ತು ಅಪರೋಕ್ಷ ಬ್ರಹ್ಮದಲ್ಲಿ ಮಾತ್ರ ನಾವು ಅನ್ಯತಾ ಖ್ಯಾತಿ ಒಪ್ಪುವುದೇ ಇಲ್ಲ. ठीक है, कहूँ अन्यथा ख्याति नहीं किंतु सारे अनिर्वचनीय ख्याति है. बहुत क्या कहे ಅಂದರೆ ಹಿಂದೆ ನಾವು ಹೇಳಿದೆವು ನೀವು, ಜहाँ ಪ್ರಮಾಜ್ಞಾನ ಕಯೇ ಹೇ ಎಲ್ಲಿ ಪ್ರಮಾಜ್ಞಾನ ದೃಷ್ಟಿ ಸೃಷ್ಟಿ ಹಿಂದೆ 62ದಾಗ ಹೇಳ್ಯಾರ. ದೃಷ್ಟಿ ಸೃಷ್ಟಿ ವಾದೊಳಗೆ ಎಲ್ಲ ಅನಿರ್ವಚನೀಯ ಖ್ಯಾತಿನೇ ಅದ. ಹಿಂದೆ 62 ಪೇಜ್ ಹೆಡಿಂಗ್ ಒಳಗೆ जहाँ प्रमाज्ञान कहे है ಅಂದರೆ ದೃಷ್ಟಿ ಸೃಷ್ಟಿವಾದಗಳು ತಾ ಅದ್ವೈತ ಸಿದ್ಧಾಂತ में विषय और ज्ञान अनिर्वचनीय है. ವಿಷಯ ಮತ್ತು ಜ್ಞಾನ ಎರಡು ದೃಷ್ಟಿ ಸೃಷ್ಟಿ ಒಳಗೆ ಎರಡು ಅನಿರ್ವಚನೀಯ आदाव. कितने स्थानों में अन्यथा ख्याति लिखे है ताका ये तात्पर्य है. ಕೆಲವು ಸ್ಥಾನದಲ್ಲಿ ಅನ್ಯತಾ ಖ್ಯಾತಿಯನ್ನು ಬರ್ಕೊಂಡು ಬಂದಿದ್ದೇವಲ್ಲ ಅದರ ತಾತ್ಪರ್ಯ ಹೇಳ್ತೇವೆ ನೀವು. ಹಾಂ, ताका तात्पर्य यह है जहाँ अधिष्ठान आरोप का संबंध होवे परोक्ष ब्रह्म होवे ता अन्यथा ख्याति भी संभवे. ಎಲ್ಲಿ ಅಧಿಷ್ಠಾನ ಆರೋಪ್ಯದ ಸಂಬಂಧ ಇರುವುದೋ ಅಲ್ಲಿ ಪರೋಕ್ಷ ಬ್ರಹ್ಮ ಆಗುತ್ತದೆ. ತಾ ಅನ್ಯತಾ ಖ್ಯಾತಿ ಸಂಭವೇ ಹೇ. ಲೋಹಿತ ಸ್ಫಟಿಕದಲ್ಲಿ ಅಥವಾ ಹಿಂದಿದು ನಾವು 157 ಪೇಜ್ ಮೇಲೆ ಹೇಳ್ಕೊಂಡು ಬಂದಿದ್ದೆವು. अन्यथा ख्याति भी संभव, परंतु सारे अन्यथा ख्याति संभवे नहीं. ಎಲ್ಲ ಕಡೆ ಸಂಭವಿಸೋದಿಲ್ಲ. ಇಲ್ಲಿ ಅಧಿಷ್ಠಾನ ಆರೋಪ್ಯದ ನೇತ್ರಕ್ಕೆ ಸಂಬಂಧ ಇರೋದು ಅಲ್ಲಿ ಮಾತ್ರ ನಾವು ಅನಿರ್ವಚನೀಯ ಖ್ಯಾತಿ ಅಂದರೆ ಅನಿರ್ವಚನೀಯದ ಉತ್ಪತ್ತಿ ಹೇಳಲ್ಲ. ಕಿಂತು ಅನ್ಯತಾ ಖ್ಯಾತಿ ಅಲ್ಲಿದೆ ಇಲ್ಲಿ ತೋರ್ಲಕತ್ತದ ಅಂತ. हाँ, अन्यथा ख्याति भी संभव, परंतु सारे अन्यथा ख्याति संभवे नहीं. परंतु जहाँ आरोप्य व्यवहित हुआ, ಆರೋಪ್ಯ ವ್ಯವಹಿತ ದೂರ ಇಲ್ಲಿಲ್ಲ, ಮುಂದೆ ಮುಂಭಾಗದಲ್ಲಿಲ್ಲ, ಶುಕ್ತಿಯಲ್ಲಿಲ್ಲ. ವ್ಯವಹಿತ ಹುಯ ಅಪರೋಕ್ಷ ಭ್ರಮ ಹೋವೆ, ಆದರೂ ಅಲ್ಲಿ ಅಪರೋಕ್ಷ ಪ್ರತ್ಯಕ್ಷ ಭ್ರಮ ಆಯಿತು. ಇದು ಬೆಳ್ಳಿ ಇದಮ್ರಸ್ತಂ ಹಿಂಗೆ ಎಲ್ಲಿ ಭ್ರಮ ಆಗಿರುವುದು ತಾ ಕೇವಲ ಅನಿರ್ವಚನೀಯ ಖ್ಯಾತಿ ಅವಶ್ಯಕ ಹೇ. ಅಲ್ಲಿ ವ್ಯವಹಿತೆಯಲ್ಲಿರೋದು ಅಲ್ಲಿ ಮಾತ್ರ ಅನಿರ್ವಚನೀಯ ಖ್ಯಾತಿ ಅವಶ್ಯಕ ಒಪ್ಪಲಿಕ್ಕೇ ಬೇಕು, ಅವಶ್ಯಕ ಹೈ. ಯಾತೆ
ಅವಶ್ಯಕ ಅನಿರ್ವಚನೀಯ ಖ್ಯಾತಿಯೇ ಸಾರಿ ಮಾನಿ ಚಾಯಿ. ಅಂಥ ಸ್ಥಳದಲ್ಲಿ ಎಲ್ಲ ಕಡೆಯಲ್ಲಿ ಅನಿರ್ವಚನೀಯ ಖ್ಯಾತಿನೇ ಒಪ್ಪಬೇಕಾಗುತ್ತದೆ. इस रीति से अद्वैतवाद में अन्यथा ख्याति का कथन संभव अभिप्रायते है. ಸಂಭವ ಅಭಿಪ್ರಾಯತೆ ಹೈ ಅಂದ್ರೆ ಅದ್ವೈತವಾದದಲ್ಲಿ ಅನ್ಯತಾ ಖ್ಯಾತಿ ಹೇಳುವುದು ಸಂಭವ ಅಭಿಪ್ರಾಯತೆ ಹೈ. ಸಂಭವ ಅಭಿಪ್ರಾಯತೆ ಇಂದ ಅನುಮಾನ ಪ್ರಮಾಣದಾಗ ನಾವು ಅನುಮಾನ ಪ್ರಮಾಣ ಸ್ವತಂತ್ರ ಕಾರಣ ಅಲ್ಲ, ಕಿಂತು ಸಂಭವಿಸ್ತೈತಿ ಅಂತ ಹೇಳೋಕ್ಕೆ ಅನುಮೋದನ ಸಂಭವಿಸ್ತೈತಿ. ವಾಸ್ತವಿಕ ನಾವು ಒಪ್ಪಲ್ಲ, पण ಸಂಭವ ಮಾತ್ರದಿಂದ ಹೇಳುವುದು. ಇದರಿಂದ अन्यथा ख्याति का कथन संभव अभिप्रायते अंगीकरणीयत्व अभिप्रायते नहीं. ನಾವು ಅಂಗೀಕಾರ ಮಾಡಿದೆವು, ಅಂಗೀಕಾರ ಮಾಡಿದೆವು ತಿಂಗಿಲ್ಲ. ಅಂಗೀಕಾರ ಅಂಗೀಕರಣೀಯತ್ವ ಅಭಿಪ್ರಾಯತೇನೆ ಸಂಭವ ಮಾತ್ರತೆ ಅಭಿಪ್ರಾಯ ಸಂಭವಿಸ್ತೈತೆ ಬಿಡು, ಸಂಭವಿಸ್ತವೆ ಅಟ್ರದ ಸಂಭವಿಸ್ತವೆ. ಒಪ್ಪಿದ್ರೆ ಒಂದು ಕಡೆ ಸಂಭವಿಸ್ತವೆ, पण ನಾವು ಅದ್ರದ್ದು ಅಂಗೀಕಾರ ಮಾಡಿದೆವು ಅಂತ ಹಿಂಗೆ ನಾವು ಹೇಳಲ್ಲ, ಸಂಭವ ಮಾತ್ರ ನೈ. ಹಾಂ, ಜहाँ ಎಲ್ಲಿ ಆತ್ಮ ಸತ್ತಾಕಿ ಅಂದರೆ ಆಕಾಶಾದಿಗಳಲ್ಲಿ ಅನಾತ್ಮಾಮಿ ಅನ್ಯತಾ ಖ್ಯಾತಿ ಕಹಿ, ಅನ್ಯತಾ ಖ್ಯಾತಿ ನಾವು ಹೇಳ್ಕೊಂಡು ಬಂದಿದ್ದೆವು. ಅಂದರೆ ಆತ್ಮಂದು ಅನಾತ್ಮದಲ್ಲಿ, ಅನಾತ್ಮದು ಆತ್ಮನಲ್ಲಿ ಹಿಂಗೇನು ಅನ್ಯೋನ್ಯದಾಶ ಹೇಳ್ಕೊಂಡ್ಬಂದೆವು. ತಾವಿ ಆತ್ಮ ಸತ್ತಾಕ ಅನಾತ್ಮ ಮೇ ಅನಿರ್ವಚನೀಯ ಸಂಬಂಧ ಉಪಜೆ. ಅಲ್ಲಿ ತೋರಿಸ್ತೈತೆ ನಾವು ಹೇಳಲ್ಲ, ಆ ಆತ್ಮದು ಅನಿರ್ವಚನೀಯ ತಾಜಾತ್ಮ ಸಂಬಂಧ ಉತ್ಪತ್ತಿ ಹೇಳ್ತೇವೆ. ಆತ್ಮಸತ್ತಾಕಿ ಅನಾತ್ಮ ಮೇ ಅನ್ಯತಾ ಖ್ಯಾತಿ ಕೈ ತಾಬಿ ಅಲ್ಲಾದರೂ ಕೂಡ ಆತ್ಮ ಸತ್ತಾಕ ಆತ್ಮನಿರಿವು ಅಸ್ತಿತ್ವದು ಅನಾತ್ಮದಲ್ಲಿ ಅನಿರ್ವಚನೀಯ ಸಂಬಂಧ ಉಪಜೆ. ಈ ರೀತಿ ತಿಳಿದು ಜಾ ಅನಿರ್ವಚನೀಯ ಸಂಬಂಧ ಕಿ ಉತ್ಪತ್ತಿ ನೈ ಸಂಭವೇ, ಎಲ್ಲಿ ಅನಿರ್ವಚನೀಯ ಸಂಬಂಧದ ಉತ್ಪತ್ತಿ ಅಲ್ಲಿ ಒಪ್ಪುವುದಿಲ್ಲ. ಆತ್ಮಕಿ ಸಂಬಂಧಿ ಸಂಬಂಧ ಅಲ್ಲ, ಸಂಬಂಧಿ ಅದು ನೋಡಿ, ಸಂಬಂಧಿ ಅದ ಅಂದರೆ ಆತ್ಮಂದು ಉತ್ಪತ್ತಿ ನೈ ಸಂಭವೇ ಅಂದರೆ ಎಲ್ಲಿ ಅವನು ಸ್ವರೂಪಾಧ್ಯಾಯ ಹೇಳ್ತೇವೆ ಅಲ್ಲಿ ಹಿಂಗೆ ತಿಳ್ಕೊಬೇಕು ನೀವು. ತಿಳ್ತೇವೆ ಆತ್ಮನ ಸಂಬಂಧಿದು उत्पत्ति ನಾವು ಹೇಳಲ್ಲ. ता सिद्धांत में ता का अनिर्वचनीय संबंध का अंगीकार है, अनिर्वचनीय संबंध का अंगीकार है. ಎಲ್ಲಿ ಸಂಭವಿಸುವುದಿಲ್ಲ ಅಲ್ಲಿ. ಹಾಂ, ತೈಸೆ ತೀತಲ್ಲಿ ಹೇಳು ಹಿಂದಿಂದು. ಹಾಂ, ತೀತಲ್ ಪ್ರಭು ಹಾಂ, ಅನಿರ್ವಚನೀಯ ಸಂಬಂಧಿಕಿ ಅಂದರೆ ಆತ್ಮಕಿ ಉತ್ಪತ್ತಿ ನೈ ಸಂಭವೇ. ಆತ್ಮಂದು ಅನಿರ್ವಚನೀಯ ಉತ್ಪತ್ತಿ ನಾವು ಹೇಳೋಕೆ ಬರಲ್ಲ, ಸಂಬಂಧಿ. ಹಾಂ, ಅದರದ್ದು ಉತ್ಪತ್ತಿ ನಮಗೆ ಹೇಳೋಕ್ಕೆ ಬರಲ್ಲ. ಇದರಲ್ಲಿ ಉತ್ಪತ್ತಿ ಅಲ್ಲಿ ಸಿದ್ಧಾಂತದಲ್ಲಿ ಅದರದ್ದು ಅನಿರ್ವಚನೀಯ ಸಂಬಂಧದ ಅಂಗೀಕಾರ. ನಾವು ಅನಿರ್ವಚನೀಯ ಸಂಬಂಧದ ಅಂಗೀಕಾರ, ಕೇವಲ ಸಂಬಂಧಾಧ್ಯಾಸ ಹೇಳೋದು ನೀವು, ಕೇವಲ ಸಂಬಂಧಾಧ್ಯಾಸ. ಆತ್ಮಂದು ಅನಾತ್ಮದಲ್ಲಿ ಕೇವಲ ಸಂಬಂಧಾಧ್ಯಾಸ, ಆತ್ಮ ಅಧ್ಯಾಸ ಆಗಲ್ಲ. किंतु आत्मंದು अनिर्वचनीय तादात्म संबंध अनात्मದಲ್ಲಿ ಹೇಳ್ತೇವು. तैसे परोक्ष ब्रह्म होवे तावी अनिर्वचनीय विषय की उत्पत्ति ब्रह्म विद्यावरण में लिखी है. परोक्ष ब्रह्म ಎಲ್ಲಾಗುವ ಅಲ್ಲಿನೂ ಕೂಡ ಬ್ರಹ್ಮ ವಿದ್ಯಾವರ್ಣಕಾರರು ಅಂದರೆ ಅದ್ವೈತ ಆನಂದ ಸರಸ್ವತಿಗಳು ಬ್ರಹ್ಮ ವಿದ್ಯಾವರ್ಣಕಾರರು. ಬ್ರಹ್ಮಸೂತ್ರ ಮೇಲೆ ಇವರು ಟೀಕಾ ಬರ್ದಾರ. ಅವರು ಪರೋಕ್ಷ ಬ್ರಹ್ಮದಲ್ಲೇ ಇಟ್ಟಂತೂ ಯಾಕೆ ಬಪ್ಪಿಕಿಶಿಂದ ಇದು ಮಾಡ್ತೀರಿ ನೀವು, ಅನ್ಯತಾ ಖ್ಯಾತಿ ಮುಗಿಸಿದಪ್ಲೆ ನೀವು ಅಟ್ಟರಿಗೆ ಒಪ್ಪಿರಲ್ಲ ಅಂತ ಅವ್ರು ಅನ್ಬೇಕಲ್ಲ ನಿಮ್ಗೆ. ಅಲ್ಲಿನೂ ಇಲ್ಲ. ಬ್ರಹ್ಮ ವಿದ್ಯಾವರ್ಣಕರು ಪರೋಕ್ಷ ಬ್ರಹ್ಮದಲ್ಲಿನೂ ಕೂಡ
ನಿಮ್ಮ ಅನ್ಯತೆ ಕೇಳ್ತೀನಿ ನಾವು ಒಪ್ಪಲ್ಲ ಅಂತ ಹಿಂಗೆ ಬ್ರಹ್ಮವಿದ್ಯಾ ವರ್ಣಕಾರ ಅವ್ರ ಗ್ರಂಥ ಬರ್ದಾರ. ಹಾಂ, ಅದ್ವೈತ ಸರಸ್ವತಿ ಬ್ರಹ್ಮವಿದ್ಯಾ ವರ್ಣಕಾರ ಇದು ಗ್ರಂಥದ, ಆ ಗ್ರಂಥದಲ್ಲಿ ಬರ್ದಾರ ಹಿಂಗೆ ತಿಳಿತಿಲ್ಲ. ಬ್ರಹ್ಮವಿದ್ಯಾ ವರ್ಣಕಾರಿ ಯಾವ ಅಧ್ಯಾಸ ಹೋಗ್ತಾರ? ಚಂದ್ರೋದಯ ಅನಿರ್ವಚನೀಯ ಆಧ್ಯಾತ್ಮ. ಹಾಂ, ನೋಡಿ ನಿಮ್ಮದು ಯಾರು ಚಂದ್ರೋದಯ ಕೇಳೋಕ್ಕಿತ್ತಂದ್ರೆ ಹಿಂಗೆ ಹೇಳಿ ಅವರೇ ಕೇಳಿದರು, ಈ ಬ್ರಹ್ಮವಿದ್ಯಾ ವರ್ಣಕಾರಿ ಅವ್ರ ಅಧ್ಯಾಸ ಹೋಗ್ತಾಯಿರಿ ಅಂದ್ರೆ ನೀವು ಹಿಂಗೆ ಮಾಡಿದರೆ ಅವ್ರು ಏನು ಅಂದ ಅಲ್ಲೇ ಅವ್ರು ಇಷ್ಟೇ ಕೇಳಿದ್ರು, ಈ ಬ್ರಹ್ಮವಿದ್ಯಾ ವರ್ಣಕಾರರು ಯಾವ ಅಧ್ಯಾಸ ಹೋಗ್ತಾರ? ಅರ್ಥ ಅಧ್ಯಾಸದಾಗ 6, ಅದ್ರಾಗ ಇದು ಇವ್ರು ಯಾವುದು ಒಪ್ಪ್ಯಾರ? ಅವ್ರು ಕೇಳಿದರೆ ಏನು ಹೇಳೋರು? ಗ್ರಂಥ ಚಂದ್ರೋದಯನೇ ಹೇಳಕತ್ತೀರಿ ಅಂತ ತಿಳ್ಕೊರಿ ಈಗ ನೀವು, ಹೌದೇನ? ಕೇವಲ ನಿಮ್ಗೆ ಹೇಳಿ ಅಲ್ಲೇ ಅದೇ ಹೇಳಿ ಅಂತಾಗ ಬರ್ಕೊಂಡು ಇಡಬೇಕು. ಸ್ಪಷ್ಟವಾಗಿ ಹೇಳಿದೆ, ಕೇವಲ ಸಂಬಂಧ ಅಧ್ಯಾಸ ವಾಚಸ್ಪತಿಗಳೇನು ಒಪ್ಪಿದರು, ಅದರ ಮೇಲೆ ಬ್ರಹ್ಮವಿದ್ಯಾ ವರ್ಣಕಾರರು ನೀವು ಹೇಳುವ ಕೇವಲ ಸಂಬಂಧ ಅಧ್ಯಾಸ ಹೇಳಿದ್ರಿ. ಆದರೂ ನಿಮ್ಮ ಮಾಡುವ ಅದ್ವೈತ ಸಿದ್ಧಾಂತದಲ್ಲೇನೆ ಅಧಿಷ್ಠಾನ ವಿಷಯ ಸತ್ತ ಉಪವಾಸೋದಲ್ಲ, ಒಂದು ನೀವು ಲಕ್ಷಣ ಕೊಡ್ರಲ್ಲ, ಆತ್ಮಂದರೆ ಅಧ್ಯಾಸ ಇಲ್ಲ, ಆತ್ಮ ಅಧ್ಯಾಸ ಆಗವನೇ ಅಲ್ಲ, ಅವ ಇಲ್ಲಂದ್ರೆ ಆರೋಪಿತ ಆತನು. ಅದಕ್ಕೆ ನೀವೇನು ಹೇಳ್ತೀರಿ? ಅನಿರ್ವಚನೀಯ ತಾದಾತ್ಮ ಸಂಬಂಧ ಅಧ್ಯಾಸ ಹೇಳ್ತೀರಿ. ಹೌದ್ರ? ಸಂಬಂಧನೂ ವ್ಯಾವಹಾರಿಕ. ಇದು ಎಷ್ಟೋ ಸರಿ ಹೇಳಿದ್ರು ನಿಮ್ಗೆ ಇಂಟು. ಹಾಂ, ಅಲ್ಲಿ ಬರ್ತಾರೆ ಚಂದ್ರೋದಯದಾಗ, ಅದು ಎಲ್ಲಿ ತೆಗಿಬೇಕು ಈಗೆಲ್ಲ ಅಲ್ಲ, ಹಿಂಗೆ ಇವೆಲ್ಲ ತಲೆಗಿರ್ಬೇಕು ರೀ ಹೇಳೋದು. ಚಂದ್ರೋದಯ ಹೇಳೋರಿಗೆ ಒಂದು ಯಾರೇ ಕೇಳಿದ ಸ್ನೇಹಿತ ಹಿಂಗೆ ಬರಬೇಕಲ್ಲ, ನಮ್ಗೆ ನೆನಪು ಬರಬೇಕಲ್ಲ. ಅದಕ್ಕೆ ಬ್ರಹ್ಮವಿದ್ಯಾ ವರ್ಣಕಾರರು ನೀವು ಮಾಡುವ ಲಕ್ಷಣ ಏನದ ಸಂಬಂಧ ಅಧ್ಯಾಸದಲ್ಲಿ ಸಂಬಂಧ ಅಧ್ಯಾಸ ಹೇಳಿದ್ರಲ್ಲ, ಅದು ಅಧಿಷ್ಠಾನ ವಿಷಮ ಸತ್ತ ಅವಭಾಸು, ಅಧಿಷ್ಠಾನ ವಿಷಮ ಸತ್ತ. ಈಗ ನಿಮ್ಮ ಸಂಬಂಧನೇ ಅಧಿಷ್ಠಾನ ಆಯಿತು, ಸಂಬಂಧದ ಹೇಳಕತ್ತೀರಿ, ಆತ್ಮದಲ್ಲ. ಮತ್ತು ಸಂಬಂಧ ಅನಾತ್ಮದಲ್ಲಿ ಅದನ್ನು ವ್ಯಾವಹಾರಿಕ, ಇದನ್ನು ವ್ಯಾವಹಾರಿಕ, ಅನಾತ್ಮಗಳು ವ್ಯಾವಹಾರಿಕೆ ಅದ. ಮತ್ತು ಅಧಿಷ್ಠಾನ ವಿಷಮ ಸತ್ತ ಎಲ್ಲಿ ಗೊತ್ತು? ಅದಕ್ಕೆ ಸಂಬಂಧ ಅಧ್ಯಾಸ ಬಿಟ್ಟುಬಿಟ್ಟು ಬ್ರಹ್ಮವಿದ್ಯಾ ವರ್ಣಕಾರ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಹಾಂ, ಬರೀ ಈಗ ವಾಚಸ್ಪತಿಗಳು ನಿಮ್ಗೆ ಸಂಬಂಧ ಹೇಳೋದ್ರೆ ಅಧ್ಯಾಸ ಆಗ್ತದೇನ್ರಿ? ಬ್ರಹ್ಮಕರ ದ್ವೈತಾನ ಸರಸ್ವತಿಗಳೇ, ನೀವು ಸಂಬಂಧ ಅಧ್ಯಾಸ ಬಿಟ್ಟಿರ್ಕರೆ ಅನಾತ್ಮಗಳಲ್ಲಿ ಆತ್ಮಂದರೆ ಅನಸ್ಗಳು, ಆ ಸಂಬಂಧ ಹೇಳೋ ಅಧ್ಯಾಸ ಆಗಲ್ಲ. ತಾಜಾತ್ಮರಿ ಹೇಳ್ರಿ, ಅನಿರ್ವಚನ ಯಾವುದರೊಂದು ಹೇಳೋಕ್ಕೆ ಬೇಕು. ಸಂಬಂಧ ಇಲ್ಲ ಎರಡಕ್ಕೂ. ಅದು ಸರಿಯಾದ, ತನವಿಗೆ ಆತ್ಮನಿಗೆ ಎಂದೆಂದು ಸಂಗತಿ ಇಲ್ಲ, ಅದು ಖರೆ ಇಲ್ಲ ಅಂದ್ರೆ ವಾಸ್ತವಿಕ ಇಲ್ಲ ಅಂತ ಹೇಳ್ತಾರೆ ಸಿದ್ಧಾಂತಗಳು. ಅಪ್ಪ ನನಗೆ ತೋರ್ಲಕತ್ತದಲ್ಲ, ನಾನು ಧ್ಯೇಯ ಅಂತಾನೆ, ನನ್ನ ಇಂದ್ರಿಯ ಅಂತಾನೆ, ನನ್ನ ಇಂದ್ರಿಯಗಳು ದಯ ಇವೆಲ್ಲ ತೋರ್ಲಿಕ್ಕೆ ಇದು ಅಧ್ಯಾಸದ. ಅದು ಮತ್ತು ನೀವು ಸಂಬಂಧ ಹೇಳಿದ್ರಿ ಅಲ್ಲ, ಲೋಹಿತ ಸ್ಫಟಿಕೆ ಯಾಕೆ ಕೂತ್ರಿ? ಲೋಹಿತ ಸ್ಫಟಿಕೆ ನಾವು ಏನು ಪ್ರಶ್ನೆ ಅಭಿಪ್ರಾಯ ನಿಮ್ಗೆ ಗೊತ್ತಾಗ್ಲಿಕ್ಕೇನು? ನೀವು ಸ್ವಲ್ಪ ಪೈಲಾದು ಕೇವಲ ಸಂಬಂಧ ಅಧ್ಯಾಸ, ಎರಡನೇದು ಎಟ್ಟಿರೋದಕ್ಕೆ ಸಾಕು, ಮುಂದಿನ ಬೇಡ. ಆತ್ಮದ್ದು ಅನಾತ್ಮದೊಡನೆ ಕೇವಲ ಸಂಬಂಧ ಅಧ್ಯಾಸ ವಾಚಸ್ಪತಿಗಳು ಸ್ವೀಕಾರ ಮಾಡಿದ್ದಾರೆ. ಒಂದು ಅಧಿಷ್ಠಾನದ್ದು ಅಧ್ಯಾಸದೊಡನೆ ಸಂಬಂಧ ಅಧ್ಯಾಸ ಒಪ್ಪಿದ್ದಾರೆ. ಒಂದು ವೇಳೆ ಸಂಬಂಧ ಒಪ್ಪಲಿಕ್ಕೆ ಬೇಕು, ಅಧ್ಯಾಸ ಆಗಬೇಕಾಗಿದ್ದರೆ ಸಂಬಂಧ ಸ್ವೀಕಾರ ಮಾಡಲಿಕ್ಕೆ ಬ್ರಹ್ಮವಿದ್ಯಾವರಣಕಾರರು ಅಂದರೆ ಕೇವಲ ಸಂಬಂಧ ಒಪ್ಪುವುದು ಕೂಡ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ವಾಚಸ್ಪತಿಗಳು ಏನಂತಾರೆ, ಸಂಬಂಧ ಆಗಲಾರ್ದೆ ಅಧ್ಯಾಸ ಹೆಂಗಾಗ್ತದೆ? ಸಂಬಂಧ ಅನಿವಾರ್ಯ ಅದ. ಸಂಬಂಧ ಸಹಿತ ಸಂಬಂಧಿ ಅಲ್ಲಗತ್ತೀರಿ ನೀವು. ಸಂಬಂಧರೇ ತಗೋಬೇಕು. ಸಂಬಂಧಿ ಅಂದ್ರೆ ಇವರು ಧ್ಯೇಯದು ಆತ್ಮ ಸಂಬಂಧ, ಈ ಸಂಬಂಧಿವು ಹಾಂ ಸಂಬಂಧಿ ಅಂದ್ರೆ ಸಂಬಂಧ ಹೇಳಿದ್ರಲ್ಲ ಅಂತ ವಾಚಸ್ಪತಿ ಕೇಳಿದ್ರೆ, ನಾನು ವಿಶಿಷ್ಟ ಆತ್ಮದ ಹೇಳ್ತಾ, ನಾನು ಶುದ್ಧ ಅಂತ ಹೇಳಲ್ಲ,
ಶುದ್ಧಕ್ಕೆ ಏನು ಹಾನಿ ಮಾಡಿಕೊಟ್ಟಿಲ್ಲ, ವಿಶಿಷ್ಟ ಆತ್ಮಂದು. ಹೌದು. ಹಾಂ, ಅಹಂ ಅಜ್ಞ, ಅಹಂ ಅಜ್ಞ, ಅಹಂ ಮನುಷ್ಯ, ಅಹಂ ಬ್ರಾಹ್ಮಣ, ವಿಶಿಷ್ಟ ಆತ್ಮ ಇದು. ಅಹಂ ಬ್ರಾಹ್ಮಣ ಏನು ಹೇಳ್ತೀವಲ್ಲ, ಇವು ವಿಶಿಷ್ಟದಲ್ಲಿ ನಾ ಹೇಳುತ್ತೇನೆ, ಶುದ್ಧದಲ್ಲಿ ನಾ ಹಾನಿ ಮಾಡಿಕೊಟ್ಟಿಲ್ಲ. ಇದು ನಿಮಗೆ ಅದಕ್ಕೆ ಸಮಾಧಾನ ಅವರು. ಅದು ನಿಮ್ಗೆ ಅನಿರ್ವಚನಿ ಖ್ಯಾತಿ ಇದ್ದಾಗ ಹಾಂ 14వ ಹೆಡಿಂಗ್, ಹಾಂ ಅನಿರ್ವಚನಿ ಖ್ಯಾತಿ 14వ ಹೆಡಿಂಗ್, ಅಥವಾ ನಂತರ ಎಲ್ಲಿ 15, 16, 17 ಯಾವಾಗ ಬ್ರಹ್ಮ ವಿದ್ಯಾಭರಣಕಾರ ಮೊದಲು ಬರ್ತಾರೆ ನೋಡಿ ಹೆಡಿಂಗ್. ಆ ಹೆಡಿಂಗ್ದಾಗೆ ಅವರು ಖಂಡನ ಮಾಡಿ ಹೇಳೋರು, ನಾನು ವೇದಾಂತಿಗಳಿಗೆ ವಿರುದ್ಧ ಹೋಗಿಲ್ಲ, ಕಿಂತು ಏನು ವಿಶಿಷ್ಟ ಆತ್ಮನ ಅಧ್ಯಾಸ ಹೇಳ್ತಾರೆ, ಶುದ್ಧ ಹೇಳೋಲ್ಲ. ಅದಕ್ಕೊಂದು ಅವರು ದೃಷ್ಟಾಂತ ಕೊಟ್ಟರಲ್ಲಿ. ಏನು ದೃಷ್ಟಾಂತ ಕೊಟ್ಟರು? 5ನೇ ನಂಬರದು ದೃಷ್ಟಾಂತ ಏನು ಬರ್ತದೆ ರೀ? ಈಗ ಬಾಣಂದು ನೀರು ತಂದೆವು, ಅದು ದೃಷ್ಟಾಂತ. ಅದು ಒಂದು ಬಕೆಟ್ದಾಗ ತಂದು ಅದಕ್ಕೆ ನಾವು ಕೆಂಪು ಬಣ್ಣ ಹರಿಸಿದೆವು, ಕೆಂಪು ಬಣ್ಣ. ಇದು ವಿಶಿಷ್ಟ ಐತೇನಿಲ್ಲ ನೀರ ಬಕೆಟ್ದಂದು? ಇದು ಬಾಣ ನೀರ ಶುದ್ಧಕ್ಕೂ ಹಾನಿನೇ ಹೋಗಿ, ನಾ ಶುದ್ಧಕ್ಕೆ ಏನು ಹಾನಿ ಮಾಡಿಕೊಟ್ಟಿಲ್ಲ. ಹಿಂಗೆ ವಾಚಸ್ಪತಿಗಳಿಗೆ ಸಮಾಧಾನ ಹೇಳಿ. ಈಗ ನಿಮ್ಮ ನೇಮ ಬರಬೇಕು ಅಂದರೆ ಚಂದ್ರೋದಯ विषय की उत्पत्ति ब्रह्म विद्याभरण में लिखे, परंतु परोक्ष ब्रह्म होवेता यदि परोक्ष ब्रह्म आगोलो ಅಲ್ಲಿ ಅನ್ಯತಾ ಖ್ಯಾತಿ ಮಾನೆ ತೋಭಿ ಗ್ರಂಥಕರ್ತರು ಹೇಳ್ತಾರೆ. ಎಲ್ಲಿ ಬ್ರಹ್ಮ ವಿದ್ಯಾಭರಣಕಾರರ ಅನಿರ್ವಚನಿದೆ ಉತ್ಪತ್ತಿ ಬರ್ದಾರವರು, ಆದರೂ ಪರೋಕ್ಷ ಬ್ರಹ್ಮ ಎಲ್ಲಿ ಆಗ್ತದೆ ಅಲ್ಲಿ ನಾವು ಅನ್ಯತಾ ಖ್ಯಾತಿ ಒಪ್ಪದಾಗಾದ್ರೆ ದೋಷ ಇಲ್ಲ, ದೋಷ ನಮ್ಮೆಲ್ಲ ಬರುವುದಿಲ್ಲ. इसी वास्ते सरल बुद्धि ते परोक्ष ब्रह्म अन्यता ख्याति रूप क्या है. सरल बुद्धिಯಿಂದ ಹೇಳಿದೆವು ನಿಮ್ಗೆ. ಅವರು ಬ್ರಹ್ಮ ವಿದ್ಯಾಭರಣಕಾರ ನಿನಗೆ ಡೈರೆಕ್ಟ್ ಹೇಳ್ಯಾರ, ನೀನು ಪರೋಕ್ಷ ಬ್ರಹ್ಮನೂ ನಮ್ಮಲ್ಲಿ ಇಲ್ಲ ಅಂತ ಹೇಳ್ಯಾರ. ಆದರೂ ಗ್ರಂಥಕರ್ತರು ಎಲ್ಲಿ ಪರೋಕ್ಷ ಬ್ರಹ್ಮ ಆಗ್ತದೆ ಅಲ್ಲಿ ಅನ್ಯತಾ ಖ್ಯಾತಿ ದೋಷ ಇಲ್ಲ, ಪರೋಕ್ಷ ಬ್ರಹ್ಮ ಅದದು. इसी वास्ते सरल बुद्धि ते परोक्ष ब्रह्म अन्यता ख्याति रूप क्या. सरल बुद्धिಯಿಂದ ಹೇಳಿದೆವು ನಿಮಗೆ. ಹಾಂ, ಅವ್ರು ಹಾಂ ಈಗ ನಾಳೆಗೆ ನೋಡೋಣ, ಇದು ವಿಷಯ.